ಹೆಸರು ಸಂಯುಕ್ತ ಅಂತ ಹೇಳ್ಬಿಟ್ಟು. ಇವರು ನಮ್ಮ ಫಸ್ಟ್ ಒಂದು ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇದೆ ಅಣ್ಣ. ಇವ್ರ ನಮ್ಮ ಹಸ್ಬೆಂಡಿಂದ ಪರಿಚಯ, ಇವ್ರ ಫ್ಯಾಮ್ಲಿ ಎಲ್ಲ ಸೇರಿ ನನಗೆ. ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಿ ಮನೇಲಿ ಬಿಟ್ಟು ಮತ್ತೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು 2 ವರ್ಷ ಯೂಸ್ ಮಾಡ್ಕೊಂಡು ಅಣ್ಣ. ಮತ್ತು ನನ್ನ ಕೈಯಲ್ಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ. ಅವ್ರಿಗೆಲ್ಲ ಗೊತ್ತಾದ್ಮೇಲೆ ನಾನು ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಒಂದು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ದೆ ನಾನು. ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇವರಮ್ಮ ಮಾತು ಕೇಳ್ಕೊಂಡು, ಇವರಮ್ಮ ಮತ್ತು ಅವರು ಗಿರೀಶ್ ಮತ್ತು ಅವ್ರ ಫ್ರೆಂಡು ಎಲ್ಲ ಸೇರಿಕೊಂಡು ಇವಾಗ ನನಗೆ ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು, ಸತ್ತು ಹೋಗು, ಹಾಗೆ ಹಿಂಗೆ ನನಗೆ ಹಿಂಸೆ ಮಾಡೋದು. ಫೋನ್ ತೆಗಿದ್ದೀರಾ, ಮನೆ ಬಾಡಿಗೆ ಕಟ್ತೀರಾ, ನನಗೆ ಹಾಸ್ಪಿಟ್ಲಿಗೆ ನೋಡಿಸ್ತೀರಾ, ಊಟಕ್ಕೂ ಏನಕ್ಕೂ ಇಲ್ಲ ಅಣ್ಣ. ನನಗೆ ಇವಾಗ ಯಾವುದೂ ವಿಧಿ ಇಲ್ದಿರ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ. ಇವಾಗ ನನಗೆ 6 ಮಂತ್ಸ್ ಪ್ರೆಗ್ನೆಂಟ್ ಅಣ್ಣ. ಎಷ್ಟು ಕೇಳ್ಕೊಂಡ್ರೂ ಇವ್ರ ಮನೆಯವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರೆಲ್ಲ ಕೆಟ್ಟದಾಗಿ ಯೂಸ್ ಮಾಡ್ತಾರೆ. ನಿನ್ನ ಕೈಯಲ್ಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂತ ಹೇಳ್ತಾರೆ. ಅವನಿಗೆ ಮೆಸೇಜ್ ಮಾಡಿ ಕೇಳಿದರೆ ಬಾ ಈ ಥರ ಆಗೋಗಿದೆ, ನಂಗೆ ಹುಷಾರಿಲ್ಲ ಅಂತ ಕೇಳಿದರೆ ಎಷ್ಟೋ ಜನ ಸೂಳೆಗಳ ಹತ್ರ ಹೋಗ್ತೀನಿ, ಸೂಳೆಗಳಿಗೆಲ್ಲ ತಾಡಿ ಕಟ್ಟಿ ಜೀವನ ಕೊಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಮೆಸೇಜ್ಗಳು ಮಾಡ್ತಾನೆ. ಈಗ ನಂಗೆ ಗೊತ್ತಾಗ್ದಿರ ಇವಾಗ ಬಂದಿಲ್ಲಿ ಇವ್ರ ಮನೆ ಹತ್ರ ಕೂತ್ಕೊಂಡಿದ್ದೀನಿ. ನನಗೇನಾದರೂ ನ್ಯಾಯ ಕೊಡಿಸಿ ಅಣ್ಣ. ಹೀಗೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಬದುಕಾಗ ಕೂಡ ಈ ಕಡೆ ಯಾರೂ ನೋಡ್ಕೊಳ್ಳೋದೇ ಇಲ್ಲ ಅಣ್ಣ ನನ್ನನ್ನು. ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ ಮಾಡ್ಕೊಂಡು ಇಬ್ರು? ಇವರು ನಾನು ಅವರು 5 ಮಂತ್ಸ್ ಆಯ್ತಣ್ಣ ಮದುವೆ ಮಾಡ್ಕೊಂಡು. ಫ್ಯಾಮಿಲಿ ಕೋಲಾರ? ನಾನು ಇವರಿಬ್ರು ಕೋಲಾರಲ್ಲೇ ಇಬ್ಬರೇ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಈಗ 6 ಮಂತ್ಸ್ ಪ್ರೆಗ್ನೆಂಟ್ ಬಂದು ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ಅವ್ರ ಹೆಸರು ಅಮರ್ನಾಥ್ ಅಲ್ವಾ? ಬಿಟ್ಟು ಬಂದು ಎಷ್ಟು ದಿನ ಆಯ್ತು? ಬಿಟ್ಟು ಬಂದು ಜನವರಿಯಲ್ಲಿ ಬಿಟ್ಟು ಬಂದಿರೋದು. 21ನೇ ತಾರೀಕು ಬಿಟ್ಟು ಬಂದಿರೋದಲ್ಲ. ಸ್ಟೇಷನ್ಗಳನ್ನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ, ಗಲ್ಪೇಟೆ ಸ್ಟೇಷನಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ. ಯಾರು ಹುಡುಕೊಡ್ಲಿಲ್ಲ ಅಣ್ಣ ನನಗೆ. ಡೈಲಿ ಓಡಾಡ್ತಾನೆ ಇದ್ದೆ. ಎಲ್ಲದು ಫ್ರೆಂಡ್ಸ್ ಮನೆಗೆ ಎಲ್ಲರಿಗೂ ಹೋಗಿ ಹುಡ್ಕಾಡಿದ್ದೀನಿ. ಎಲ್ಲರಿಗೂ ಗೊತ್ತು, ಆದರೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರಣ್ಣ. ಇವರಮ್ಮ ಮತ್ತು ಅವ್ರ ಭಾವ, ಇವ್ರ ಅಣ್ಣನ ಮಗ, ಇವ್ರ ಮಾವನ ಮಗ ಗಿರೀಶು ಮತ್ತು ಚೇತನ್ ಅಂತ ಹೇಳ್ಬಿಟ್ಟಣ್ಣ ಅವ್ನ ಫ್ರೆಂಡು. ಅವರು ಇವರಮ್ಮ 3 ಸೇರ್ಕೊಂಡು ಈ ಥರ ಮಾಡ್ತಿದಾರಣ್ಣ ಅವನಿಗೆ.